ನಮಸ್ಕಾರ. ರೇಣುಕಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ರೀತಿ ಸುದ್ದಿ ಆಗ್ತಾ ಇದೆ. ಈಗ ಅದೇ ಸುದ್ದಿ ಹಲವಾರು ಆಯಾಮಗಳನ್ನ ತಗೊಂಡು ಹೋಗ್ತಾ ಇದೆ. ಅಂದ್ರೆ ರೇಣುಕಸ್ವಾಮಿ ಒಬ್ಬ ಕಾಮುಕ. ಎಲ್ಲ ಹೆಣ್ಣು ಮಕ್ಕಳಿಗೂ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ. ಜೊತೆಗೆ ಅಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಂಥವ್ರಿಗೆ ಶಿಕ್ಷೆ ಆಗಿದ್ದು ತಪ್ಪೇ ಇಲ್ಲ. ದರ್ಶನ್ ಅವರು ಮಾಡಿರೋದು ಸರಿನೇ. ಎಲ್ಲೋ ಒಂದ್ ಕಡೆ ಕೊಲೆ ಮಾಡಬಾರ್ದಾಗಿತ್ತು. ತಕ್ಕ ಪಾಠ ಕಲಿಸ್ಬೇಕಿತ್ತು. ಅಂದ್ರೆ ಪಾಠ ಕಲಿಸೋ ಭರದಲ್ಲಿ ಅವ್ರಿಗೇನೋ ಒಂದು ಎಡವಟ್ಟಾಗಿದೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರು ಕೂಡ ಅವ್ರ ಮನೆಗೆ ಭೇಟಿಯಾದಾಗ ಅವರ ಪತ್ನಿ ಏನಿದ್ದಾರೋ ಅವ್ರಿಗೂ ಕೂಡ ಒಂದು ಸರ್ಕಾರಿ ಹುದ್ದೆ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಅವ್ರ ಮನೆಯವರು ಕೂಡ ಅನ್ನೋದು ಬೆಳಕಿಗೆ ಬಂದಿದೆ. ಅಂದ್ರೆ ಜೊತೆಗೆ ಅವ್ರ ಮನೆಯವರಿಗೆ ಸರ್ಕಾರಿ ನೌಕರಿ ಯಾಕೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಅಲ್ಲೇ ಹುಟ್ಟು ಹಾಕೊಂಡಿದೆ. ಯಾಕಂದ್ರೆ ಇವರು ಹಲವಾರು ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇದ್ದ. ಅಂತ ಒಂದು ಸತ್ರೆ ಅವನೇನು ಹುತಾತ್ಮನ ಅಥವಾ ಏನು ಮಹಾತ್ಮನ, ಅವನೊಬ್ಬ ಕಾಮುಕ, ಅಂತ ಫ್ಯಾಮಿಲಿಗೆ ಏನಕ್ಕೆ ಗೌರ್ಮೆಂಟ್ ಕೆಲಸ ಕೊಡಬೇಕು? ಅಂದ್ರೆ ಸತ್ತ ಅಂದ್ರೆ ಕೊಲೆಯಾದಂತ ವ್ಯಕ್ತಿ ಮನೆಗಳಿಗೆಲ್ಲ ಒಂದು ಗೌರ್ಮೆಂಟ್ ಕೆಲಸ ಕೊಡ್ತಾರ ಸರ್ಕಾರದವರು ಅನ್ನೋ ಒಂದು ಟೀಕೆ ಕೂಡ ಶುರುವಾಗಿದೆ. ಇಷ್ಟು ಬಗ್ಗೆ ಚರ್ಚೆ ಮಾಡೋದಾಯ್ತು ಅಂದ್ರೆ ಜೊತೆಗೆ ನಟಿಯರು ಕೂಡ ಅಂದ್ರೆ ಚಿತ್ರನಟಿ ಭಾವನಾ ಅವ್ರು ಇರ್ಬೋದು ಅಥವಾ ಶ್ರುತಿ ಅವ್ರು ಇರ್ಬೋದು, ಇವರು ಕೂಡ ದರ್ಶನ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅವ್ರು ಮಾಡಿದ ತಪ್ಪಿಲ್ಲ. ಅವನು ಒಬ್ಬ ಕಾಮುಕ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ಅಂದ್ರೆ ಹೆಣ್ಮಕ್ಳಿಗೆ ಯಾರೇ ಅಸಭ್ಯವಾಗಿ ಮೆಸೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಗಳಿಗೂ ತುಂಬಾ ಮೆಸೇಜ್ಗಳು ಈ ತರ ಬರ್ತವೆ. ನಾವೆಲ್ಲ ಒಂದ್ ಕಡೆ ಅವಾಯ್ಡ್ ಮಾಡಿ ಹೋಗ್ತೀವಿ. ಆದ್ರೆ ಎಲ್ಲ ಒಂದ್ ರೀತಿಲಿ ಎಲ್ಲಿ ತನಕ ಒಂದು ಲಿಮಿಟ್ ಇರುತ್ತೋ ಅದನ್ನ ಲಿಮಿಟ್ ನ ಮಾರಿ ಅಂದ್ರೆ ಕ್ರಾಸ್ ಮಾಡಿ ಬಂದಿದ್ದಾರೆ ರೇಣುಕಸ್ವಾಮಿ. ಅದರಿಂದ ದರ್ಶನ್ ಅವ್ರು ರಿಯಾಕ್ಟ್ ಆಗಿರ್ಬೋದು ಅನ್ನೋ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಹೆಣ್ಮಕ್ಳ ಪರವಾಗಿ ಒಂದು ಬ್ಯಾಟಿಂಗ್ ಮಾಡೋ ಬರದಲ್ಲಿ ಜೊತೆಗೆ ದರ್ಶನ್ ಅವ್ರಿಗೂ ಪರವಾಗಿ ಮಾತನಾಡಿದ್ದಾರೆ. ಮಾತನಾಡ್ಲಿ ತಪ್ಪಿಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ಲೇಬೇಕು. ಹಾಗಂದು ತಕ್ಷಣವೇ ಕೊಲೆನೇ ದಾರಿನ? ಅಂದ್ರೆ ಕಾನೂನಿಗೆ ಒಂದು ಕಿಂಚಿತ್ತು ಗೌರವ ಇಲ್ವಾ? ಅಂದ್ರೆ ಕಾನೂನ ಕೈಗೆ ತಗೊಂಬೋದಾ? ಒಬ್ಬ ಕಾಮುಕನೇ ಅನ್ಕೊಳ್ಳೋಣ, ಆದ್ರೂ ಅವನ್ನ ಕೊಲೆ ಮಾಡ್ಬೋದಾ ಅನ್ನೋದು ನಮ್ಮ ಪ್ರಶ್ನೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡ್ತಿದ್ದ ಅನ್ನೋದು ಇವರು ಈ ನಟಿಯರು ಬಿಟ್ರೆ ನೆಕ್ಸ್ಟ್ ಇನ್ನ ಕೆಲವರು ಮಾತಾಡಿದ್ದಾರೆ. ಅಂದ್ರೆ ಚಿತ್ರ ರಂಗಸ್ವಾಮಿ ಅವರು ಕೂಡ ಸ್ಕ್ರೀನ್ ಶಾಟ್ಗಳೆಲ್ಲ ಹಾಕಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಅಕೌಂಟ್ ಇಂದ ನನಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಬಂದಿತ್ತು ಅಂತ ಹೇಳಿದ್ದಾರೆ. ಅಷ್ಟಲ್ದೇನೆ ಸೋನು ಗೌಡ ಅವರು ಕೂಡ ಅಂದ್ರೆ ಸೋನು ಶ್ರೀನಿವಾಸ್ ಗೌಡ ನಿಮ್ಮ ರೀಲ್ಸ್ ರಾಣಿ ಅವರು ಕೂಡ ಅವ್ರಿಗೂ ಕೂಡ ಮೆಸೇಜ್ ಹೋಗಿತ್ತಂತೆ ಈ ಅಕೌಂಟ್ ಇಂದ. ಅಂದ್ರೆ ಅವ್ರಿಗೂ ಕೂಡ ಒಂಥರ ಅಶ್ಲೀಲವಾಗಿ ಮೆಸೇಜ್ಗಳು ಮಾಡಿದ್ದ ನನಗೂ ಅಂತ ಅವರು ಕೂಡ ಸ್ಕ್ರೀನ್ ಶಾಟ್ ನ ಶೇರ್ ಮಾಡ್ಕೊಂಡು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಈ ಅಸಭ್ಯವಾಗಿ ಮೆಸೇಜ್ ಮಾಡಿದವ್ರನ್ನೆಲ್ಲ ಕೊಂದಾಕ್ಬಿಡೋದು ನ್ಯಾಯನಾ? ಅದಕ್ಕೆ ಅಂತ ಒಂದು ಸೈಬರ್ ಕ್ರೈಮ್ ಅಂತ ಇಲ್ವಾ? ಪೊಲೀಸ್ ಇಲಾಖೆಗಳಿಲ್ವಾ? ಕಾನೂನು ಅನ್ನೋದಿಲ್ವಾ? ಇದ್ರ ಬಗ್ಗೆನೂ ಮಾತಾಡ್ಬೇಕಲ್ವಾ? ಈಗ ಇವ್ರು ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆ ಬಗ್ಗೆ ಮಾತಾಡ್ತಾರೆ. ರೇಣುಕಾ ಸ್ವಾಮಿ ಹೆಂಡತಿನೂ ಕೂಡ ತಾಯಿನೂ ಕೂಡ ಒಂದು ಹೆಣ್ಣೆ ಅನ್ನೋದನ್ನ ಯಾಕೆ ಮರಿತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಯಾಕಂದ್ರೆ ಅವರು ಕಷ್ಟದಲ್ಲಿದ್ದಾರೆ. ಅವ್ನು ಏನ್ ಕೆಟ್ಟವನೋ ಒಳ್ಳೆಯವನೋ ಅದನ್ನ ಸೈಡ್ಗೆ ತಿಟ್ಟು ನೋಡೋದಾಯ್ತು ಅಂದ್ರೆ ಅವರ ಮನೆಯಲ್ಲಿ ಆಧಾರ ಸ್ತಂಭವಾಗಿರುತ್ತೆ ಈ ಕಾಮುಕ ಅಂತ ಏನ್ ಕರಿತಾ ಇದ್ದೀರ ನೀವು, ಅವನೇ ಅಲ್ವಾ? ಆಧಾರ ಸ್ತಂಭನೇ ಇಲ್ಲ ಅಂದ ಮೇಲೆ ಅವ್ರಿಗೆ ಏನಾದ್ರು ಒಂದು ಆಧಾರ ಮಾಡ್ಕೊಳ್ಳೋದು, ಅಂದ್ ರೀತಿಲಿ ಅವ್ರಿಗೆ ಒಳ್ಳೇದ್ ಮಾಡೋದು ತಪ್ಪಲ್ವಾ? ಅವ್ರಿಗೆ ಯಾವ್ದೋ ಒಂದು ಸರ್ಕಾರಿ ಜಾಬ್ ಕೊಡೋದಾದ್ರೆ ಅದಕ್ಕೆ ಟೀಕೆ ಟಿಪ್ಪಣಿಗಳು ಯಾಕೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಒಂದು ಕಷ್ಟದಲ್ಲಿದ್ದಾಗ ಒಂದು ಸಹಾಯ ಮಾಡೋಣ. ಯಾಕಂದ್ರೆ ಎಷ್ಟೆಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಎಂತೆಂತ ಅಂದ್ರೆ ಒಂದು ಗ್ಯಾಸ್ ಬ್ಲಾಸ್ಟ್ ಆಗೋದ್ರೆ ಅವ್ರಿಗೆ ಹೋಗಿ ಹಣ ಕೊಟ್ಟಿದ್ದಾರೆ. ಒಂದು ಮನೆ ಮುರಿದು ಬಿದ್ದು ಅದಕ್ಕೂ ಕೂಡ ನಮ್ಮ ಸರ್ಕಾರದವರು ಒಂದು ಸವಲತ್ತುಗಳನ್ನ ಮಾಡ್ಕೊಟ್ರೆ ತುಂಬಾ ಹಲವಾರು ಅಂದ್ರೆ ರೈತನ ಸಾವುಗೂ ಕೊಟ್ಟಿದ್ದಾರೆ, ಎಲ್ಲಾರ ಸಾವುಗೂ ಕೊಟ್ಟಿದ್ದಾರೆ. ಆದ್ರೆ ಇದ್ರಲ್ಲಿ ಏನ್ ಕೊಡೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಅಂದ್ರೆ ಸಹಾಯ ಧನ ಇರ್ಬೋದು ಅಥವಾ ಒಂದು ಕೆಲಸದ ರೀತಿಲಿ ಕೊಡ್ಬೋದು ಅಥವಾ ಒಂದು ವೃತ್ತಿ ಅದ್ರ ಪರ್ಮನೆಂಟ್ ಜಾಬ್ ಇಲ್ಲ ಅಂದ್ರೆ ಒಂದು ಟೆಂಪ್ರವರಿಗೆ ಯಾವುದೋ ಒಂದು ಸ್ಯಾಲ್ರಿ ನಂಬ್ಕೊಂಡು ಜೀವನ ಮಾಡ್ಕೊಂಡು ಹೋಗೋ ತರ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೋದು. ಈಗ ಆ ಹೆಣ್ಣು ಕೂಡ ಪ್ರೆಗ್ನೆಂಟ್, ಅವಳು ಕೂಡ ಹೆಣ್ಣೆ ಮೊದ್ಲೇ ಹೇಳ್ದಂಗೆ. ಅದರಿಂದ ಅವ್ರ ಮನೆಯವ್ರು ಕೂಡನೂ ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಬರೀ ದರ್ಶನ್ ಅವರೊಬ್ರು ನೇಮು ಫೇಮು ಇದೆ ಅಂದ ತಕ್ಷಣ ಅವ್ರ ಪರವಾಗಿ ಮಾತಾಡಕ್ ಹೋಗಿ ಅಥವಾ ಅವ್ರನ್ನ ಮೆಚ್ಚೋಕೋಸ್ಕರನೋ ಏನೋ ಒಂದು ಹೇಳಿಕೆಗಳು ಕೊಡೋದಲ್ಲ. ಅಂದ್ರೆ ಹೆಣ್ಣಿನ ಪರವಾಗಿ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಗೌರವ ಇದೆ. ಅದಕ್ಕೆ ಗೌರವ ಇಲ್ಲದೆ ನಾವಿಲ್ಲ. ಆದ್ರೆ ಆ ಗೌರವನ ಮತ್ತೆ ಅವ್ರ ಮನೆಯವರು ಕೊಡೋದ್ರಲ್ಲಿ ತಪ್ಪೇನಿದೆ? ಏನು ಕೊಡಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ದರ್ಶನ್ ಅವ್ರ ಪರವಾಗಿ ನೀವು ಏನ್ ಮಾತಾಡಕ್ ಬರ್ತಾ ಇದ್ದೀರಾ ಇವತ್ತು, ಮಾತಾಡಿ. ಹೆಣ್ಮಕ್ಳ ಪರವಾಗಿ ಏನ್ ಮಾತಾಡ್ತಿದ್ದೀರೋ ಮಾತಾಡಿ. ಕೆಲವರು ಮಾತಾಡ್ತಾರೆ ದರ್ಶನ್ ಅವ್ರ ಅಭಿಮಾನಿಗಳೇ, ಸೌಜನ್ಯನ ಕೇಸ್ ಏನಾಯ್ತು? ಎಷ್ಟೋ ರೇಪ್ ಕೇಸ್ಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾವ್ದೋ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಆಯ್ತು, ಆ ಹೆಣ್ಣು ಮಕ್ಕಳಿಗೆ ಯಾಕೆ ನ್ಯಾಯ ಕೊಡ್ಸಕ್ ಹೋಗ್ತಿಲ್ಲ ಅಂತ ಮಾತಾಡ್ತಾರಲ್ವಾ? ಈಗ ಯಾರು ಈ ಹೆಣ್ಮಕ್ಳ ಮೇಲೆ ಶೋಷಣೆಗಳಾಗ್ತಿವೆ ಅನ್ನೋ ಧ್ವನಿ ಎತ್ತಾ ಇದ್ದಾರಲ್ಲ, ಅವ್ರು ಎಷ್ಟು ಜನ ಆ ಕೇಸ್ನಲ್ಲಿ ಹೋಗಿ ಭಾಗವಹಿಸಿ ಒಂದು ಸಪೋರ್ಟ್ ಮಾಡಿದ್ರು? ಅದು ನಮ್ಮ ಪ್ರಶ್ನೆ. ಎಷ್ಟು ಅತ್ಯಾಚಾರಗಳಾದಾಗ, ಎಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾದಾಗ
ಎಲ್ಲಿ ಹೋಗಿದ್ರು ಈ ಸಪೋರ್ಟ್ ಮಾಡೋರು? ಒಬ್ಬ ನಾಯಕ ನಟ ಇದ್ದಾನೆ ಆ ಕೇಸಲ್ಲಿ ಅಂದ ತಕ್ಷಣನೇ ಸಪೋರ್ಟ್ ಮಾಡೋ ಈ ನಟಿಯರಾಗಿರ್ಬೋದು ಅಥವಾ ನಟಿಮಣಿಯರಾಗಿರ್ಬೋದು ಅಥವಾ ಮುಂದಿನ ಪೀಳಿಗೆಯಲ್ಲಿ ನಟಿ ಆಗ್ಬೇಕು ಅಂತ ಕಾಯ್ತಾ ಇರೋರು ಮಾತಾಡ್ತಾರಲ್ಲ, ಆ ಹಿಂದಿನ ಅತ್ಯಾಚಾರಗಳ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ಅವ್ರ ಹೆಣ್ಮಕ್ಳಲ್ವಾ ಹೇಳಿ? ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಎಲ್ಲಿ ಧ್ವನಿ ಎತ್ತಿದ್ರಿ? ಎಷ್ಟು ಧ್ವನಿ ಎತ್ತಿದ್ರಿ? ಎಷ್ಟು ಹೋರಾಟಗಳನ್ನ ಮಾಡಿದ್ರಿ? ಅದ್ ನಮ್ ಪ್ರಶ್ನೆ. ಯಾಕಂದ್ರೆ ನಾವು ಒಬ್ಬರನ್ನ ಪ್ರಶ್ನೆ ಮಾಡ್ತೀವಿ ಅಂದ್ರೆ ನಮಗೂ ಪ್ರಶ್ನೆ ಮಾಡೋರು ಇರ್ತಾರೆ ಅನ್ನೋದೊಂದು ಸ್ವಲ್ಪ ಗಮನದಲ್ಲಿ ಇರ್ಬೇಕಾಗ್ತದೆ. ಯಾಕಂದ್ರೆ ದರ್ಶನ್ ಅವರು ಮೇರು ನಟರು ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಲಿಲ್ಲ ಅಂದ್ರೆ ಹೊರಗೆ ಬರ್ತಾರೆ. ಅದು ಸೆಕೆಂಡ್ರಿ. ಆದರೆ ಈಗಿರೋ ಪ್ರೆಸೆಂಟ್ ಅಲ್ಲಿ ಅವ್ರ ಮನೆ ಕಷ್ಟವನ್ನ ಮರೆತು ಹೆಣ್ಣುಮಕ್ಕಳ ಶೋಷಣೆ ಮಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಸತ್ತವನ ಮೇಲೆ ಒಂದು ಆಪಾದನೆಗಳು ಮಾಡ್ಕೊಂಡು ಆ ಕೇಸ್ನ ಬೇರೆ ರೀತಿಲೇ ತಿರುಗಿಸಕ್ ಪ್ರಯತ್ನ ಪಟ್ರೆ ತುಂಬಾ ತಪ್ಪಾಗ್ತದೆ. ಯಾಕಂದ್ರೆ ಅವನು ಕಾಮುಕನೋ ಇನ್ನೊಂದು ಏನ್ ಪ್ರೂಫ್ ಇದೆಯೋ ಏನ್ ಬಿಟ್ಟಿದೆಯೋ ಅದು ಅವ್ರಿಗೆ ಸೇರಿದ್ದು. ಸತ್ತವನ ಮೇಲೆ ಈಗೇನು ಕೇಸ್ ಹಾಕೊಂಡು ಅವನನ್ನ ಜೈಲ್ಗೆ ಹಾಕಕ್ಕಾಗತ್ತಾ? ಸತ್ತವನ್ನ ಕರ್ಕೊಂಡ್ಬಂದು ನೀನ್ ಕಾಮುಕ ಕೆಲಸ ಮಾಡಿದ್ಯಾ, ಇಷ್ಟು ತಪ್ಪು ಮಾಡಿದ್ಯಾ, ಬರೋ ಜೈಲಿಗೆ ಅಂತ ಕರೆಯಕ್ಕಾಗತ್ತಾ? ಸತ್ತಿರೋನ್ಗೆ ಏನ್ ಶಿಕ್ಷೆ ಕೊಡ್ತೀರಿ? ಸಾವಿಗಿಂತ ಇನ್ನೊಂದು ಶಿಕ್ಷೆ ಏನಿದೆ? ಆಲ್ರೆಡಿ ಎಲ್ಲಾ ಶಿಕ್ಷೆನೂ ಕೊಟ್ಟು ಆಗೋಗಿದೆ ಅವನಿಗೆ ಸಾವಲ್ಲೇ. ಸಾಯಕ್ಕೂ ಮುಂಚೆನೂ ಶಿಕ್ಷೆ ಕೊಟ್ಟಿದ್ದಾರೆ. ಅಷ್ಟೊಂದು ಟ್ರೀಟ್ಮೆಂಟ್ಗಳು ಆಗಿದೆ ಅವನಿಗೆ ಪಾಪ. ಮತ್ತೆ ನೀವು ಅವನ ಮೇಲೆ ಆಪಾದನೆ ಮಾಡ್ಕೊಂಡು ಕೂತ್ಕೊಂಡು ಈ ಏನ್ ಮುಂದಕ್ಕೆ ಏನ್ ಕೇಸ್ ಇದೆ, ಯಾವ ರೀತಿ ಸಲ್ಲಿಸ್ಬೇಕು ಅಂದ್ರೆ ಒಂದು ಕಾನೂನಿನ ಕ್ರಮವನ್ನ ಕೈಗೆ ತಗೊಂಡವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಅಥವಾ ನಿಜವಾದ ಅಪರಾಧಿಗಳಿಗೆ ಯಾವ ಶಿಕ್ಷೆ ಆಗ್ಬೇಕು ಇಲ್ಲಿ ಅದನ್ನ ಯೋಚನೆ ಮಾಡ್ಬೇಕಾಗ್ತದೆ. ಜೊತೆಗೆ ಆ ಕುಟುಂಬಕ್ಕೆ ಯಾವ್ದಾದ್ರು ಒಂದು ದಾರಿ ಮಾಡ್ಬೇಕಲ್ಲ. ಅನ್ಯಾಯ ಆಗಿದೆ, ಅಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರ ತಾಯಿನೂ ಹೆಣ್ಣು, ಅವ್ರ ಅಮ್ಮನೂ ಹೆಣ್ಣು, ಜೊತೆಗೆ ಅವ್ನ ಹೆಂಡತಿನೂ ಕೂಡ ಎಣ್ಣೆ ಅಲ್ವಾ? ಅವ್ರಿಗೂ ನ್ಯಾಯ ಸಿಗ್ಬೇಕಲ್ವಾ? ಆ ನ್ಯಾಯದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ.